ಪಶ್ಯೇತು ಎಂಚ ರಾಮೋ ನ ಪಶ್ಯತಿ ಉಭೌ ತೌ ಗರ್ಹಿತೌ ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತೆ. ಇದು ವಾಲ್ಮೀಕಿಗಳು ತನ್ನ ಸುಪ್ರಸಿದ್ಧವಾದ ರಾಮಾಯಣದಲ್ಲಿ ದಾಖಲೆ ಮಾಡಿದ ರಾಮನ ವೈಭವಕ್ಕೆ ಒಂದು ಸಾಕ್ಷಿ. ಅವತ್ತಿನ ಕಾಲದಲ್ಲಿ ಒಬ್ಬ ಸಜ್ಜನ ಅನ್ನೋದಕ್ಕೆ ಏನು ಮಾನದಂಡ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಯಾರು ರಾಮನ ದೃಷ್ಟಿಗೆ ಬಿದ್ದಿದ್ದಾರೆ ಅವನು ಸಜ್ಜನ. ಯಾರು ರಾಮನನ್ನು ನೋಡಿದ್ದಾರೆ ಅವನು ಸಜ್ಜನ. ಸಜ್ಜನ ಅನ್ನೋದಕ್ಕೆ ಎರಡು ಮಾನದಂಡಗಳು. ರಾಮನ ದೃಷ್ಟಿಗೆ ಬಿದ್ದಿರಬೇಕು, ಅವ ರಾಮನನ್ನು ನೋಡಿರಬೇಕು, ಅವನು ಸಜ್ಜನ ಅಂತ ವಾಲ್ಮೀಕಿಗಳು ರಾಮನ ವೈಭವವನ್ನು ಪರಿಚಯಿಸಿದ್ದಾರೆ. ರಾಮ ಅಂದರೆ ಅಷ್ಟು ಜನರಲ್ಲಿ ಹಾಸು ಹೊಕ್ಕಾದವ. ರಾಮ ಅಂದರೆ ಎಲ್ರಿಗೂ ಇಷ್ಟನಾದವ. ವಾಲ್ಮೀಕಿಗಳು ಒಂದು ಕಡೆ ಹೇಳ್ತಾರೆ, ರಾಮದೇವರು ಕಾಡಿಗೆ ಹೊರಟು ನಿಂತರು. ಒಬ್ಬ ಹೆಣ್ಮಗಳು, ಅವಳಿಗೆ ಮಕ್ಕಳೇ ಇರಲಿಲ್ಲ ಅಂತೆ. ರಾಮ ಕಾಡಿಗೆ ಹೊರಡುವ ದಿವಸ ಒಂದು ಮುದ್ದು ಗಂಡು ಮಗುವನ್ನು ಹಡಿತಾಳೆ ಅಂತ. ಎಷ್ಟು ಖುಷಿ ಇರಬೇಕು ನೋಡಿ. ಮದುವೆಯಾಗಿ ಅದೆಷ್ಟೋ ವರ್ಷಗಳಾಗಿತ್ತು, ಮಕ್ಕಳೇ ಆಗಲಿಲ್ಲ. ರಾಮ ಕಾಡಿಗೆ ಹೋಗುವ ದಿವಸ ಒಂದು ಗಂಡು ಮಗು, ಅದು ಎಲ್ಲ ಲಕ್ಷಣ ಸಂಪನ್ನವಾದ ಮಗು ಹುಟ್ಟಿದರೆ ಎಷ್ಟು ಚೆನ್ನಾಗಿ ಉತ್ಸವ ಆಚರಿಸಬೇಕಿತ್ತು. ನನಗೆ ಮಗು ಹುಟ್ಟಿತು, ಎಷ್ಟು ಚೆನ್ನಾಗಿದೆ ಅಂತ ಎಂಜಾಯ್ ಮಾಡಬೇಕಾಗಿತ್ತು. ವಾಲ್ಮೀಕಿಗಳು ಹೇಳ್ತಾರೆ, ರಾಮ ಕಾಡಿಗೆ ಹೊರಟು ನಿಂತಿದ್ದ. ಆ ಮಗುವನ್ನು ನೋಡಿ ತಾಯಿಯ ಪ್ರತಿಕ್ರಿಯೆ ಏನು ಅಂತಂದರೆ, ಜನನಿ ನಾಭ್ಯನಂದತ. ಅವಳು ಹೇಳ್ತಾಳಂತೆ, ಎಂಥ ದರಿದ್ರ ಮಗು ನನಗೆ ಹುಟ್ಟಿದೆ. ಈ ಮಗು ಹುಟ್ಟಿದ ಕಾಲದ ಯೋಗದಿಂದ ರಾಮ ಕಾಡಿಗೆ ಹೋಗಬೇಕಾಯಿತು. ರಾಮನನ್ನು ಕಾಡಿಗೆ ಅಟ್ಟಿದ ಈ ಮಗು ನನಗೆ ಯಾಕೆ ಬೇಕಿತ್ತು ಅಂತ ತೆಗಳ್ತಾಳೆ ಅಂತ. ಅಂದರೆ ಒಂದು ಅಪರೂಪದಲ್ಲಿ ಹುಟ್ಟಿದ ಒಂದು ಮಗು, ಇನ್ನೊಂದು ತಕ್ಕಡಿಯಲ್ಲಿ ರಾಮ, ಎರಡನ್ನು ಇಟ್ಟರೆ ರಾಮನೇ ತಕ್ಕಡಿಯಲ್ಲಿ ತೂಗುತ್ತಿದ್ದ ಅಂತಂದರೆ ರಾಮನ ಜನಪ್ರಿಯತೆ ಅದೆಷ್ಟಿತ್ತು ಅನ್ನೋದನ್ನು ವಾಲ್ಮೀಕಿಗಳು ಈ ಶ್ಲೋಕದಲ್ಲಿ ನಮಗೆ ವಿವರಿಸಿದ್ದಾರೆ. ಒಂದು ಮಾನದಂಡ ಏನು ಹೇಳ್ತಾರೆ ಅಂತಂದರೆ, ರಾಮನ ದೃಷ್ಟಿಗೆ ಬಿದ್ದಿರಬೇಕು, ರಾಮನನ್ನು ಕಂಡಿರಬೇಕು, ಅವನು ಯೋಗ್ಯನಾದವ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಇದಕ್ಕೆ ಯಾರಾದರೂ ಒಂದು ಉದಾಹರಣೆ ಇದ್ದಾರಾ ಅಂತಂದರೆ, ನಮ್ಮ ಆಚಾರ್ಯರು ಹೇಳ್ತಾರೆ, ನನಗೆ ಆ ಭಾಗ್ಯ ನನಗೆ ಸಿಕ್ಕಿತ್ತು ಅಂತ. ರಾಮನನ್ನು ನಾನು ನೋಡಿದ್ದೆ, ರಾಮ ನನ್ನನ್ನು ನೋಡಿದ್ದಾನೆ, ಹಾಗಾಗಿ ನಾನು ಭಾಗ್ಯವಂತ ಅಂತ. ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಸ್ಮರಾಮಿ ಭವಸಂತಾಪ ಹಾನಿದ ಮೃತಸಾಗರಂ. ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಸ್ಮರಾಮಿ ಅಂತ ಆಚಾರ್ಯರು ಹೇಳ್ತಾರೆ. ಈ ದ್ವಾದಶ ಸ್ತೋತ್ರದಲ್ಲಿ ಎಲ್ಲಿಯೂ ಸ್ಮರಾಮಿ ಅಂತಿಲ್ಲ, ಈ ಶ್ಲೋಕದಲ್ಲಿ ಮಾತ್ರ ಇದೆ. ಅವರಿಗೆ ಆಚಾರ್ಯರಿಗೆ ಇದ್ದಕ್ಕಿದ್ದಾಗೇ ರಾಮದೇವರ ನೆನಪಾಯಿತು. ಕೃಷ್ಣದೇವರ ಪೂಜೆ ಮಾಡ್ತಾ ಇದ್ದರು, ರಾಮದೇವರು ನೆನಪಾದರು. ಸ್ಮರಾಮಿ ಅಂತ ಹೇಳ್ತಾರೆ. ಅಂದರೆ ಅವರು ಹನುಮಂತ ದೇವರಾಗಿ ಬಿಡ್ತಾರೆ. ಪ್ರಥಮೋ ಹನುಮಾನ್ ನಾಮ, ಹನುಮದವತಾರವನ್ನು ನೆನಪಿಸಿಕೊಳ್ತಾರೆ. ಹನುಮಂತ ದೇವರಾಗಿ ಪೂಜೆ ಮಾಡಿದವುದು ರಾಮದೇವರದ್ದು. ಹೆಂಡತಿ ಇರಲಿಲ್ಲ, ಮಕ್ಕಳಿರಲಿಲ್ಲ, ಆಪ್ತರಿರಲಿಲ್ಲ, ಎಲ್ಲವೂ ರಾಮ ಅವರಿಗೆ. ಹಾಗಾಗಿ ಹನುಮದವತಾರದಲ್ಲಿ ರಾಮನ ಆರಾಧನೆ ಅಷ್ಟು ಮಾಡಿದ್ದಾರೆ. ಅದು ಏನು, ಒಬ್ಬ ರಾವಣನಿಗೆ ಒಂದು ಹೊಡೆತ ಕೊಟ್ಟರೆ ಶ್ರೀರಾಮಪ್ರಿಯತಾಂ, ಯಾರಿಗಾದರೂ ಏನಾದರೂ ಒಂದು ಕೊಟ್ಟರೆ ರಾಮಪ್ರಿಯತಾಂ, ಅಂದರೆ ಎಲ್ಲದರಲ್ಲಿಯೂ ರಾಮನನ್ನು ಕಂಡವರು. ಹಾಗಾಗಿ ರಾಮನನ್ನು ನೋಡಿ 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 ಆ ರಾಮನ ಮಂದಸ್ಮಿತ ಅವರಿಗೆ ತುಂಬ ಆಪ್ಯಾಯಮಾನವಾಗಿತ್ತು. ಅದನ್ನೇ ನೆನಪಿಸಿಕೊಳ್ತಾರೆ. ಸ್ಮರಾಮಿ ಭವಸಂತಾಪ ಹಾನಿದ ಮೃತಸಾಗರಂ. ನಾವು ಬೇರೆ ಬೇರೆ ದೇವರ ದರ್ಶನಕ್ಕೆ ಅಂತ ಹೋಗ್ತೇವೆ. ನಾವು ತಿರುಪತಿಗೆ ಹೋಗ್ತೇವೆ. ನಾವು
ಉಡುಪಿಗೆ ಹೋಗ್ತೇವೆ ನಾವು. ತಿರುಪತಿಗೆ ಹೋದರೆ ನಾವು ನೋಡೋದೇನು ಗೊತ್ತಾ? ಶ್ರೀನಿವಾಸನ ತಲೆ ಮೇಲೆ ವಜ್ರದ ಕಿರೀಟ ಇದೆ. ಅಬ್ಬಾ, ಎಷ್ಟು ಕಲ್ಲುಗಳು, ಎಷ್ಟು ಹೊಳಪು, ಎಷ್ಟು ಚೆನ್ನಾಗಿದೆ. ಅದು ಇವತ್ತು ಇಡ್ತಾರೆ, ನಾಳೆ ತೆಗೀತಾರೆ. ಅದಲ್ಲ ಶಾಶ್ವತವಾದ ವಸ್ತು. ನಾವು ನೋಡಬೇಕಾದ್ದು ಯಾವುದು ಅಂತಂದರೆ, ಒಬ್ಬ ವ್ಯಕ್ತಿ ಬಂದಿರ್ತಾರೆ. ಆ ವ್ಯಕ್ತಿಯಲ್ಲಿ ನಾವು ಏನನ್ನು ನೋಡ್ತೇವೆ? ಅವನ ಕಾಲು ಹೇಗಿದೆ, ಅವನ ಕೈ ಹೇಗಿದೆ, ಅದು ನಾವು ನೋಡುವುದಿಲ್ಲ. ನಾವು ನೋಡುವುದು ಎರಡನ್ನು ಮಾತ್ರ. ಅವನ ಕಣ್ಣು ಏನು ಹೇಳುತ್ತೆ, ಅವನ ತುಟಿ ಏನು ಹೇಳುತ್ತೆ ಅಂತ. ಎರಡರಲ್ಲಿ ನಮಗೆ ಮಾತಾಡಲಿಕ್ಕಾಗುತ್ತೆ. ನಾವು ತುಟಿಯಲ್ಲಿ ಮಾತಾಡ್ತೇವೆ, ಕಣ್ಣಲ್ಲಿ ನಾವು ಮಾತಾಡ್ತೇವೆ. ನಮ್ಮ ದೇವ್ರದ್ದು ಕಣ್ಣು ನೋಡಬೇಕಂತೆ. ಶ್ರೀನಿವಾಸ ಕಣ್ಣಿಗೆ ಪಟ್ಟಿ ಹಾಕ್ಕೊಂಡಿದ್ದಾನೆ. ಗುರುವಾರ ಹೋದರೆ, ಶುಕ್ರವಾರ ಬೆಳಿಗ್ಗೆ ಹೋದರೆ ದೇವ್ರದ್ದು ಸ್ವಲ್ಪ ಕಣ್ಣಿನ ದರ್ಶನ ನಮಗಾಗುತ್ತೆ. ತುಟಿಯನ್ನು ನೋಡಿದರೆ ಅಲ್ಲಿ ಭಗವಂತ ಮಾತನಾಡುವುದು ನಾವು ನೋಡಲಿಕ್ಕೆ ಸಾಧ್ಯ ಅಂತ. ಹನುಮದ ಅವತಾರದಲ್ಲಿ ರಾಮನ ಕಣ್ಣನ್ನು ನೋಡಿದ್ದಾರೆ ಅಂತ. ಸಾನುರಾಗಾವಲೋಕನಂ ಅಂತ ರಾಮದೇವರು ನೋಡ್ತಿದ್ರಂತೆ. ಹೇಗೆ ನೋಡ್ತಿದ್ರು? ಅನುರಾಗಾವಲೋಕನಂ. ಕಣ್ಣಿನಿಂದ ಬೇರೆ ಬೇರೆ ರೀತಿಯಲ್ಲಿ ನೋಡಲಿಕ್ಕಾಗತ್ತೆ. ಕಣ್ಣಿನಿಂದ ಕೋಪದಿಂದ ನೋಡಲಿಕ್ಕಾಗತ್ತೆ. ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ಒಬ್ಬ ಗುಮ್ಮಾಗಿದ್ದಾರೆ ಅಂತ ಕಣ್ಣೇ ಹೇಳಿಬಿಡ್ತದೆ. ಕಣ್ಣಲ್ಲಿ ಏನೋ ಒಂದು ಆಸೆ ಇತ್ತು ಅಂತಾದರೆ ಆ ಕಣ್ಣೇ ಹೇಳುತ್ತೆ. ಕಣ್ಣು ನೋಡಿ, ಅಯ್ಯೋ ಎಲ್ಲಿಯೋ ತಲೆ ಇದೆ ಅವರಿಗೆ ಅಂತ ನೋಡಿ ನಾವು ಹೇಳ್ತೇವೆ. ಆ ಕಣ್ಣನ್ನು ನೋಡಿದರೆ ಏನು ನಮ್ಮ ಮೇಲೆ ಪ್ರೀತಿಯಪ್ಪ, ಎಷ್ಟು ಪ್ರೀತಿಯಿಂದ ನೋಡ್ತಾರೆ ಅಂತ ನಾವು ಕಣ್ಣಿಂದ ನೋಡಲಿದ್ರೆ ನಮ್ಗೆ ಗೊತ್ತಾಗುತ್ತೆ. ಕಣ್ಣು ಅದು ಮಾತನಾಡುವ ಇಂದ್ರಿಯ. ಬಾಯಿಗಿಂತ ಚೆನ್ನಾಗಿ ಮಾತಾಡುವಂಥದ್ದು ಕಣ್ಣು. ಕಣ್ಣಿಂದ ನಿಮ್ಮ ಮೇಲೆ ಅಭಿಮಾನ ಇದೆ, ನಿಮ್ಮ ಮೇಲೆ ದ್ವೇಷ ಇದೆ, ನಿಮ್ಮ ಮೇಲೆ ತಿರಸ್ಕಾರ ಇದೆ, ನಿಮ್ಮನ್ನು ಚೆನ್ನಾಗಿ ಹಚ್ಚಿಕೊಂಡಿದ್ದೇನೆ, ಅದೆಲ್ಲ ಕಣ್ಣಿಗೆ ಹೇಳುತ್ತೆ. ಹನುಮಂತ ದೇವರು ರಾಮನನ್ನು ನೋಡಿದಾಗ ರಾಮನ ಕಣ್ಣಿನಲ್ಲಿ ರಾಮನ ಎಲ್ಲ ಭಾವನೆಯನ್ನು ಸೂರೆಗೊಂಡವರು. ಹಾಗಾಗಿ ಆ ಪ್ರೀತಿಯಿಂದ ನೋಡಿದ ರಾಮನ ಪ್ರೀತಿಯ ಅಭಿಷೇಕವನ್ನು ಕಂಡವರು ಹನುಮಂತ ದೇವರು. ಹಾಗಾಗಿ ರಾಮ ನನ್ನನ್ನು ನೋಡಿದ್ದರು ಅಂತ ಆಚಾರ್ಯರು ನೆನಪಿಸ್ತಾರೆ. ಸ್ಮರಾಮಿ ಅಂತ ಹೇಳಬೇಕಾಗಿದ್ದರೆ ಅವರು ನೋಡಿದ್ದನ್ನು ನಾನು ನೋಡಿರಬೇಕು, ಅದನ್ನು ಅನುಭವಿಸಿರಬೇಕು. ಆವಾಗ ಮಾತ್ರ ಸ್ಮರಣೆ ಬರುವಂಥದ್ದು. ಕಂಬಳಘಟ್ಟದ ಈ ದೇವಸ್ಥಾನ ಹಾಗಿತ್ತು ಹೀಗಿತ್ತು ಅಂತ ನಾವು ನೆನಪಿಸಿಕೊಳ್ಬೇಕಾದ್ರೆ ಒಂದು ಸಲ ಆದರೂ ಇಲ್ಲಿ ಬಂದಿರಬೇಕು. ಇವತ್ತು ಇಲ್ಲಿ ಬಂದಿದ್ದೀರಿ. ನಿಮಗೆ ಎಲ್ಲಿ ಹೋದರೂ ಕಂಬಳಘಟ್ಟದ 4 ದ್ವಾರಗಳು, ದೇವರು ಎಲ್ಲವನ್ನು ನೀವು ಯಾವ ಜೀವನ ಇಡೀ ಸ್ಮರಿಸಲಿಕ್ಕೆ ಸಾಧ್ಯ. ಸ್ಮರಿಸಬೇಕಾದ್ರೆ ಒಂದು ಸಲ ಅನುಭವ ಬಂದಿರಬೇಕು. ರಾಮದೇವರು ಬಗ್ಗೆ ಆಚಾರ್ಯರು ಹೇಳ್ತಾರೆ, ಸ್ಮರಾಮಿ, ರಾಮ ನೋಡಿದ್ದನ್ನು ನಾನು ಸ್ಮರಿಸ್ತೇನೆ ಅಂತ ಹೇಳಬೇಕಾದ್ರೆ ರಾಮನನ್ನು ಆಚಾರ್ಯರು ನೋಡಿದ್ದಾರೆ, ರಾಮ ಆಚಾರ್ಯರನ್ನು ನೋಡಿದ್ದಾರೆ. ಹಾಗಾಗಿ ಆಚಾರ್ಯರು ಹೇಳ್ತಾರೆ ನಾನು ಧನ್ಯ. ಹಾಗಾಗಿ ನಮ್ಮ ಜೀವನದಲ್ಲಿ ಧನ್ಯತೆ ಬರಬೇಕಾಗಿದ್ದರೆ ನಾವು ದಿನಾ ಚಿಂತನೆ ಮಾಡಬೇಕಾದ್ದು, ರಾಮ ನನ್ನನ್ನು ಒಂದು ಸಲ ನೋಡಲಿಕ್ಕೋಸ್ಕರ ಆದರೂ ಬಾ ಅಂತ ಹೇಳಿದರೆ ಅಯೋಧ್ಯೆಯಿಂದ ರಾಮದೇವರು ಓಡೋಡಿ ನಮ್ಮ ಉಡುಪಿಗೆ ಬಂದು ನಮ್ಮ ಮನೆಗೆ ಬಂದು ನಮಗೆ ದರ್ಶನ ಕೊಡ್ತಾರೆ. ಆ ಕೊಟ್ಟ ದರ್ಶನವನ್ನು ನಾವು ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಓಂ ಸತ್.